ಅಯ್ಯೋ ಪುಟ್ಟಿ, ಅಡ್ಗೆ ರೂಮಲ್ಲಿ ಕುತ್ಕೊಂಡು ಏನ್ ಮಾಡ್ತಾರ? ಅಡ್ಗೆ ಮಾಡಕಂತ ಕುತ್ಕೊಂಡಿದೀನಿ ನೋಡು. ಹೌದಾ ಅಮ್ಮ? ಹಾಗಾದ್ರೆ ಇವತ್ತು ಊಟಕ್ಕೆ ಏನ್ ಮಾಡ್ತೀಯ ಅಮ್ಮ? ನೀವು ಹೊಟ್ಟೆ ತುಂಬಾ ಹಸಿವಾಗಿದೆ. ಏನ್ ಮಾಡ್ತೀಯ ಅಮ್ಮ? ಏನ್ ಮಾಡೋದಾದ್ರು ಬೇಗ ಮಾಡಮ್ಮ. ರುಚಿ ರುಚಿಯಾಗಿ ಏನಾದ್ರೂ ಮಾಡ್ಕೊಡಮ್ಮ. ಹೊಟ್ಟೆ ತುಂಬಾ ಹಸಿವಾಗಿದೆ. ಅಯ್ಯೋ ಪುಟ್ಟಿ, ಅದೇನೇ ಯೋಚನೆ ಮಾಡ್ತಾ ಇದೀನಿ. ಏನ್ ಮಾಡ್ಬೇಕು ಒಂದು ತಿಳಿತಾನೆ ಇಲ್ಲ. ಮನೇಲಿ ತರಕಾರಿ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನೆನಪಿಗೆ ಬಂತು, ಬದ್ನೆಕಾಯಿ ಅಷ್ಟೇ ಇವೆ. ಅದಕ್ಕೆ ಬದ್ನೆಕಾಯಿ ಸಾರು ಅನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೋಡು. ಏನಮ್ಮ? ಏನ್ ಮಾಡ್ತಿ? ಅನ್ನ ಬದ್ನೆಕಾಯಿ ಸಾರ? ಹೋಗಮ್ಮ. ಬದ್ನೆಕಾಯಿ ಸಾರು ಯಾರು ತಿಂತಾರೆ? ನನಗೆ ಬದ್ನೆಕಾಯಿ ಸಾರು ಅಂದ್ರೆ ಇಷ್ಟ ಇಲ್ಲಮ್ಮ. ಬೇರೆ ಏನಾದ್ರೂ ಮಾಡ್ಕೊಡಮ್ಮ. ಅಯ್ಯೋ ಪುಟಿ, ಬೇರೆ ಏನ್ ಮಾಡ್ಕೊಳ್ಳಿ? ಬೇರೆ ಏನಾದ್ರು ಮಾಡ್ಕೊಡ್ಬೇಕು ಅಂದ್ರೂ ಮನೇಲಿ ಬೇರೆ ಯಾವ ತರಕಾರಿನೂ ಇಲ್ಲ ಪುಟಿ. ಬದ್ನೆಕಾಯಿ ಅಷ್ಟೇ ಇವೆ. ಈಗ ಅದನ್ನೇ ಮಾಡ್ಬೇಕು ಮತ್ತೆ. ಅಯ್ಯೋ ಅಮ್ಮ, ಪ್ಲೀಸ್ ಅಮ್ಮ, ನನಗೆ ಬದ್ನೆಕಾಯಿ ಸಾರು ಬೇಡಮ್ಮ. ಬೇರೆ ಏನಾದ್ರೂ ಮಾಡ್ಕೊಡಮ್ಮ ರುಚಿ ರುಚಿಯಾಗಿ. ಅಯ್ಯೋ ಪುಟಿ, ಬೇರೆ ಅಂದ್ರೆ ಏನ್ ಮಾಡ್ಕೊಳ್ಳವ? ಏನಾದ್ರೂ ತರಕಾರಿ ಇದ್ರೆ ಮಾಡ್ಕೊಡ್ತಿದ್ದೆ. ಬದ್ನೆಕಾಯಿ ಅಷ್ಟೇ ಇರೋದು. ಇರು, ಹಾಗಾದ್ರ ಬದ್ನೆಕಾಯಿ ಚಿತ್ರಾನ್ನ ಮಾಡ್ಕೊಳ್ಳ. ನೀನ್ ಬದ್ನೆಕಾಯಿ ಸಾರು ಅಲ್ಲೇ ಅಂತೀಯಲ್ಲ, ಹಾಗಾದ್ರೆ ಬದ್ನೆಕಾಯಿ ಚಿತ್ರಾನ್ನ ಮಾಡ್ಕೊಡ್ತೀನಿ ತಗೋ. ತುಂಬಾನೇ ಟೇಸ್ಟಿ ಆಗಿರುತ್ತಾ, ಹೊಟ್ಟೆ ತುಂಬಾ ತಿಂತೀಯ. ಏನು? ಏನಮ್ಮ? ಬದ್ನೆಕಾಯಿ ಚಿತ್ರಾನ್ನ? ಈ ಚಿತ್ರಾನ್ನ ಯಾವತ್ತೂ ಮಾಡ್ಕೊಟ್ಟಿಲ್ಲಲ್ಲಮ್ಮ ನೀನು. ಸರಿ ಅಮ್ಮ, ಹಾಗಾದ್ರೆ ಅದೇ ಮಾಡು. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೀಯ. ನನಗೂ ಹೊಟ್ಟೆ ತುಂಬಾ ಹಸಿವಾಗಿದೆ. ಬದ್ನೆಕಾಯಿ ಸಾರು ಬೇಡ. ಹಾಗಾದ್ರೆ ಬದ್ನೆಕಾಯಿ ಚಿತ್ರಾನ್ನ ಮಾಡ್ಬಿಡಮ್ಮ. ಸರಿ ಪುಟಿ, ಹಾಗಾದ್ರೆ ಅದನ್ನೇ ಮಾಡ್ತೀನಿ. ನೀನೆಲ್ಲ ಹೋಮ್ವರ್ಕ್ ಎಲ್ಲ ಬರ್ದ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ಬಾ. ಅಷ್ಟರೊಳಗೆ ಮಾಡಿರ್ತೀನಿ, ಊಟ ಮಾಡುವಂತಿ. ಸರಿ ಅಮ್ಮ, ಹಾಗಾದ್ರೆ. ಯಾವಾಗ ನೋಡಿದ್ರು ಇಷ್ಟೇ ಪುಟ್ಟಿದು. ಯಾವಾಗ ನೋಡಿದ್ರು ರುಚಿ ರುಚಿನೇ ಕೇಳ್ತಿರ್ತಾಳ. ಈಗ ಬದ್ನೆಕಾಯಿ ಸಾರು ಮಾಡ್ಬೇಕು ಅನ್ಕೊಂಡಿದ್ದೆ. ಈ ಬದ್ನೆಕಾಯಿ ಸಾರು ಬೇಡ ಅಂತ ನೋಡು. ಬದ್ನೆಕಾಯಿ ಚಿತ್ರಾನ್ನ ಆದ್ರೂ ಮಾಡ್ತೀನಿ. ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ತಗೊಂಬಂದ್ ಕೊಡ್ತೀನಿ. ಸರಿ ಫ್ರೆಂಡ್ಸ್, ನಮ್ಮ ಪುಟ್ಟಿಗೆ ಬದ್ನೆಕಾಯಿ ಚಿತ್ರಾನ್ನ ಬೇಕಂತೆ. ಯಾವ ತರ ಮಾಡ್ತೀನಿ ಅಂತಂದು ನಿಮ್ಗೂ ತೋರಿಸ್ಕೊಡ್ತೀನಿ. ನೀವು ಬೇಕಾದ್ರ ಮಾಡ್ಕೊಳ್ಳಿ ಮನೇಲಿ. ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ತುಂಬಾ ದಿನಾನೇ ಆಗಿತ್ತು ಲಾಂಗ್ ವಿಡಿಯೋ ಮಾಡಿರ್ಲಿಲ್ಲ. ಅದಕ್ಕೆ ಇವತ್ತೊಂದು ವಿಡಿಯೋ ಮಾಡಿದ್ರಾಯ್ತು ಅನ್ಕೊಂಡು ಅಡುಗೆ ಮಾಡೋದನ್ನ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಿಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸರಿ ಬನ್ನಿ, ಬದ್ನೆಕಾಯಿ ಚಿತ್ರಾನ್ನ ಯಾವ ತರ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಬದ್ನೆಕಾಯಿ ಚಿತ್ರಾನ್ನ ಮಾಡಕ್ಕೆ ಇವಷ್ಟು ಐಟಮ್ ತಗೊಂಡಿದ್ದೀನಿ. ಬದ್ನೆಕಾಯಿ ಈ ತರ ಉದ್ದ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹಂಗೆ ಯಾವ್ಯಾವ ಮಸಾಲೆ ತಗೊಂಡಿದ್ದೀನಿ ಅಂತಂದು ಮಾಡುವಾಗ ಹಾಕೋತಾ ಹೇಳ್ಕೋತಾ ಹೋಗ್ತೀನಿ. ಹಾಗೆ ಅಲ್ಲಿದೆ ನೋಡಿ, ಅಲ್ಲೇ ಅನ್ನ ಮಾಡ್ಕೊಂಡಿದೀನಿ. ಬದ್ನೆಕಾಯಿ ಸಾರು ಒಂದ್ ಮಾಡೋದಿತ್ತು. ಪುಟಿ ಬಂದು ಬದ್ನೆಕಾಯಿ ಸಾರು ಬೇಡ ಅಂದಾಗ ಈಗ ಬದ್ನೆಕಾಯಿ ಚಿತ್ರಾನ್ನ ಮಾಡ್ತೀನಿ. ಅಲ್ಲೇ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ಈಗ ಚಿತ್ರಾನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಿಮ್ ಜೊತೆ ತೋರ್ಸ್ಕೊಡ್ತೀನಿ, ನೋಡ್ತಾ ಹೋಗಿ. ಈಗ ಈ ಬದ್ನೆಕಾಯಿ ಚಿತ್ರಾನ್ನ ಮಾಡ್ಕೊಳಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಈಗ 16 ಮಸಾಲೆ ರೆಡಿ ಮಾಡ್ಕೊತೀನಿ. ಈಗ ಒಲೆ ಮೇಲೆ ಒಂದ್ ಬಾಣ್ಲೆ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕ ಶೇಂಗಾ ಹಾಕೋತೀನಿ ನೋಡಿ ಫ್ರೆಂಡ್ಸ್. ಈಗ ಶೇಂಗಾ ಹಾಕೊಂಡಾಯ್ತು. ಈಗ ಇದಕ್ಕ ಕಡಲೆಬೇಳೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇದಕ್ಕ ಕಡಲೆಬೇಳೆನು ಸಹ ಹಾಕಾಯ್ತು. ಈಗ ಇದಕ್ಕ ಉದ್ದಿನ ಬೇಳೆ, ಒಣ ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ಇದನ್ನ ಎಲ್ಲಾನು ಹಾಕೊಂಡಾಯ್ತು. ಈಗ ಇದನ್ನ ಎಲ್ಲ ಮಸಾಲೆ ರೆಡಿ ಆಯ್ತು. ಈಗ ಇದಕ್ಕ ಸ್ವಲ್ಪ ಒಣ ಕೊಬ್ಬರಿನ ಸೇರಿಸ್ಕೊಳ್ಳೋಣ. ಒಣ ಕೊಬ್ಬರಿನೂ ಹಾಕಾಯ್ತು. ಈಗ ಇದನ್ನ ಎಲ್ಲಾನು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಗೋಲ್ಡನ್ ಕಲರ್ ಆಗುವವರೆಗೂ ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮಸಾಲೆ ರೆಡಿ ಆಯ್ತು. ಇದಷ್ಟನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ಈಗ. ಸರಿ ಫ್ರೆಂಡ್ಸ್, ಇದನ್ನ ಮಿಕ್ಸಿ ಹಾಕೊಂಡ್ ಬರ್ತೀನಿ. ನೋಡಿ ಫ್ರೆಂಡ್ಸ್, ಮಸಾಲೆನೆಲ್ಲ ಮಿಕ್ಸಿಗೆ ಹಾಕೊಂಡ್ ಬಂದೆ. ಈಗ ಯಾವ ತರ ಚಿತ್ರಾನ್ನ ಮಾಡೋದನ್ನ ತೋರ್ಸ್ಕೊಡ್ತಾ ಹೋಗ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಮೊದ್ಲಿಗೆ ಒಂದ್ ಬಾಣ್ಲೆಯಲ್ಲಿ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದಕ್ಕ ಸಾಸಿವೆನ ಹಾಕೊಂಡಿದ್ದೀನಿ. ಈಗ ಇದಕ್ಕ ಸಾಸಿವೆ ಚಿಟಪಟ ಅಂದ್ಮೇಲೆ ಇದಕ್ಕ ಮತ್ತೆ ಇನ್ನೊಂದ್ಸರಿ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಶೇಂಗಾ, ಹಾಗೆ ಸ್ವಲ್ಪ ಒಣ ಮೆಣಸಿನಕಾಯಿ ಹಾಕೊಳ್ಳೋಣ. ಸರಿ ಫ್ರೆಂಡ್ಸ್, ಇದಕ್ಕ
ಕರಿಬೇವು ಎಲ್ಲಾನು ಹಾಕೊಂಡಾಯ್ತು. ಈಗ ಇದಕ್ಕ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿನ ಹಾಕಾಯ್ತು. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಣ್ಣು, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಟೊಮೆಟೊ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಾಯ್ತು. ಈಗ ಇದನ್ನ ಚೆನ್ನಾಗಿ ಟೊಮೆಟೊ ಹಣ್ಣು ಮೆತ್ತಗಾಗೋವರೆಗೂ ಎಲ್ಲಾನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ತರ ಆಗ್ಬೇಕು ಟೊಮೆಟೊ ಹಣ್ಣು. ಈಗ ನೆಕ್ಸ್ಟ್ ಈಗ ಉದ್ದಕ್ಕೆ ಬದನೆಕಾಯಿ ಹಚ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬದನೆಕಾಯಿನ ಹಾಕಾಯ್ತು. ಈಗ ಇದನ್ನ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ತರ ಆಗ್ಬೇಕು. ಈಗ ಇದಕ್ಕ ಮಿಕ್ಸಿ ಮಾಡ್ಕೊಂಡ್ ಬಂದಿದ್ವಲ್ಲ ಮಸಾಲೆನ ಅದನ್ನ ಸೇರಿಸ್ಕೊಳ್ಳೋಣ. ರುಬ್ಬಿರೋ ಮಸಾಲೆನೂ ಹಾಕಾಯ್ತು. ಇದನ್ನ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗುವ ರೀತಿ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ತರ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಹುಳಿನೂ ರೆಡಿ ಆಯ್ತು. ಈಗ ನೆಕ್ಸ್ಟ್ ಇದಕ್ಕ ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಅನ್ನನ ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಎಲ್ಲಾನು ಅನ್ನನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಬದನೆಕಾಯಿ ಚಿತ್ರಾನ್ನ ರೆಡಿ ಆಗುತ್ತಾ. ಈಗ ಇದಕ್ಕ ಮಾಡ್ಕೊಂಡಿರೋ ಅನ್ನನ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅನ್ನನ ಎಲ್ಲಾನು ಹಾಕೊಂಡು ಮೇಲೆ ಕೊತ್ತಂಬರಿ ಉದುರಿಸ್ಕೊಂಡಿದೀನಿ. ಈಗ ಇದನ್ನ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಂಡಾಯ್ತು. ಈಗ ಬದನೆಕಾಯಿ ಚಿತ್ರಾನ್ನ ರೆಡಿ ಆಯ್ತು. ಒಂದು ಬೌಲಲ್ಲಿ ಹಾಕಿ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಫೈನಲಿ ಬದನೆಕಾಯಿ ಚಿತ್ರಾನ್ನ ರೆಡಿ ಆಯ್ತು. ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಒಂದ್ ಟೈಮ್ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ ಯಾವ ತರ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಾಗೆ ಇನ್ನು ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.